ನೋಡಿದೆಯಕ್ಕ, ನಿನ್ನ ಮಗನ ಗುಣ ವಿಶೇಷಗಳನ್ನು. ತಂದೆಯನ್ನು ಕೊಂದವನನ್ನು ದ್ವೇಷಿಸುವುದು ಸಹಜ. ಆದರೆ ನಿನ್ನ ಪುತ್ರನನ್ನು ಅಂಗದ ಎಷ್ಟೊಂದು ಭಕ್ತಿ ಗೌರವದಿಂದ ಕಾಣುತ್ತಿದ್ದಾನೆ. ಹೌದು ಸುಮಿತ್ರ, ನನ್ನ ಪುತ್ರನ ಅಚಲವಾದ ಧರ್ಮನಿಷ್ಠೆ, ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಗುಣ, ಆ ಗುಣವನ್ನು ಗುರುತಿಸಿ ಗೌರವಿಸುವ ಔದಾರ್ಯ. ಆದಾಗ ನೀವು ಹೇಳುತ್ತಿರುವುದು ನಿಜ. ಅಂಗದನ ಮಾತಿನಿಂದ ನನಗೇನು ಆಶ್ಚರ್ಯವೆನಿಸಲಿಲ್ಲ. ನನಗಿಂತ ಬೇರೆ ಉದಾಹರಣೆ ಬೇಕೆ? ರಾಮಚಂದ್ರನ ಕ್ಷಮಾಗುಣದಿಂದ ನನ್ನನ್ನೇ ಪರಿವರ್ತಿಸಲಿಲ್ಲವೇ? ನಿರಾಯಾಸವಾಗಿ ದೊರೆತ ರಾಜ್ಯವನ್ನು ನನ್ನ ಪುತ್ರ ತಿರಸ್ಕರಿಸಿದ. ಅದು ಅವನ ಹೆಚ್ಚುಗಾರಿಕೆ ಅಲ್ಲ, ಅದಕ್ಕೆಲ್ಲ ರಾಮಚಂದ್ರನ ಮಹಿಮೆಯೇ ಕಾರಣ. ರಾಮನಲ್ಲಿ ಹಿರಿತನ ಇದ್ದಿದ್ದರಿಂದಲೇ ಭರತ ತನ್ನ ಹೆತ್ತ ತಾಯಿಯನ್ನೇ ನಿಂದಿಸಿದ. ಲಕ್ಷ್ಮಣ ಎಲ್ಲವನ್ನೂ ತೊರೆದು ರಾಮನ ಹಿಂದೆ ಹೋದ. ಮಹರ್ಷಿಗಳಾದ ವಸಿಷ್ಠರು ರಾಮನನ್ನು ಅಷ್ಟು ಇಲ್ಲದೆ ಗೌರವಿಸುತ್ತಾರೆಯೇ, ಪ್ರೀತಿಸುತ್ತಾರೆಯೇ? ರಾಮನಂತಹ ಪುತ್ರನನ್ನು ಪಡೆದು ನನ್ನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು ಸುಮಿತ್ರ. ಪ್ರಭು, ಇನ್ಯಾರನ್ನು ಕರೆಸಲಿ? ಅಪ್ಪಣೆ ಮಾಡಿ. ಅಮಾತ್ಯರೇ, ಮಹಾರಾಣಿ ಸೀತಾದೇವಿಗೆ ನಾನು ಉಡುಗೊರೆಯನ್ನು ಕೊಡಲು ಬಯಸುತ್ತೇನೆ. ಸಭಾಸದರೇ, ನಮ್ಮ ಮಹಾಪ್ರಭುಗಳು ಮಹಾರಾಣಿ ಸೀತಾದೇವಿಯವರಿಗೆ ಉಡುಗೊರೆಯನ್ನು ಕೊಡಲು ಬಯಸುತ್ತಾರೆ. ಸ್ವಾಮಿ, ನೀವು ನೀಡಿದ ಈ ಪ್ರಿಯ ಉಡುಗೊರೆಯನ್ನು ನಾನು ಬೇರೆ ಯಾರಿಗಾದರೂ ಕೊಡಬಹುದೇ? ಸೀತೆ, ನಿನಗೆ ಯಾರ ಮೇಲೆ ಅತ್ಯಂತ ಅಭಿಮಾನ, ಕೃತಜ್ಞತೆಗಳಿರುವೆಯೋ ಅವರಿಗೆ ಈ ಮುತ್ತಿನ ಹಾರವನ್ನು ಕೊಡಲು ನನ್ನದೇನೂ ಅಭ್ಯಂತರವಿಲ್ಲ. ಸಭಾಸದರೇ, ಮಹಾರಾಣಿ ಸೀತಾದೇವಿಯವರು ಕೊಡುವ ಉಡುಗೊರೆಯನ್ನು ಸ್ವೀಕರಿಸುವ ಭಾಗ್ಯಶಾಲಿ ಯಾರೆಂಬುದನ್ನು ತಿಳಿಯಲು ನಿಮಗೆ ಕುತೂಹಲವಿದೆಯಲ್ಲವೇ? ಸೀತೆ, ತೇಜಸ್ಸು, ಧೀರತ್ವ, ಯಶಸ್ಸು, ಉತ್ತಮ ಬುದ್ಧಿ ಈ ಎಲ್ಲ ಗುಣಗಳು ಯಾರಲ್ಲಿವೆಯೋ ಅವರಿಗೆ ಈ ಮುತ್ತಿನ ಹಾರವನ್ನು ಕೊಡು.
ನೋಡಿ ತಾಯಿ, ಶ್ರೀರಾಮನ ಮುದ್ರೆಯುಂಗುರ. ನಾನು ಹತಾಶೆಯ ಕತ್ತಲಿನಲ್ಲಿ ಕುಸಿದು ಹೋಗಿದ್ದಾಗ ನನ್ನ ಮಂಗಳದ ಮುಂಬೆಳಗಿನಂತೆ ಬಂದು ನನ್ನಲ್ಲಿ ಧೈರ್ಯ ತುಂಬಿದ ವಾಯುಸುತ ಹನುಮಂತನಿಗೆ ನನ್ನ ಸ್ವಾಮಿ ನೀಡಿದ ಈ ಮುತ್ತಿನ ಹಾರವನ್ನು ಕೊಡಲು ಬಯಸುತ್ತೇನೆ. ಹನುಮಂತ, ಸೀತೆಯ ನಿರ್ಧಾರ ಅತ್ಯಂತ ಸೂಕ್ತವಾಗಿದೆ. ಹನುಮಂತ ವಾನರ ಶ್ರೇಷ್ಠ, ಮಹಾವೀರ, ಮಹಾಜ್ಞಾನಿ, ಅಷ್ಟೇ ಸರಳ, ನನ್ನ ಭಕ್ತ. ಸೀತೆಯ ಉಡುಗೊರೆಯನ್ನು ಸ್ವೀಕರಿಸಲು ಮಾರುತಿಗಿಂತ ಅರ್ಹರಾದವರು ಬೇರೆ ಯಾರೂ ಇಲ್ಲ. ಮಾಯಾವಿಗಳಾದ ಕುತಂತ್ರಗಳಾದ ರಾಕ್ಷಸರ ಮೇಲಿನ ವಿಜಯ ಸಾಧಿಸಲು ಹನುಮಂತನ ಪಾಲು ಪ್ರಮುಖವಾಗಿದೆ. ಜಯ ಜಯ ಹನುಮಂತ, ಜಯ ಜಯ ಧೀಮಂತ, ಜಯ ಜಯ ಹನುಮಂತ, ಜಯ ಜಯ ಧೀಮಂತ. ಈ ಹನುಮಂತನ ಪರಾಕ್ರಮ ಈಗಾಗಲೇ ಲೋಕವಿಖ್ಯಾತವಾಗಿದೆ. 100 ಯೋಜನಗಳ ವಿಸ್ತಾರವಾದ ಸಮುದ್ರವನ್ನು ಲಂಘಿಸಿದ, ಹಿಮಾಲಯದಿಂದ ಸಂಜೀವನಿ ಪರ್ವತವನ್ನು ಹೊತ್ತು ತಂದ ಇವನೇ ಅಸಮಾನ ವೀರ. ನನ್ನ ಹನುಮಂತ ನೀಡಿದ ಸೇವೆಗೆ ಏನು ಕೊಟ್ಟರೂ ಕಡಿಮೆ. ಪ್ರಭು ರಾಮಚಂದ್ರ, ನಿಮ್ಮ ಸೇವೆಯ ಭಾಗ್ಯಕ್ಕಿಂತ ದೊಡ್ಡ ಉಡುಗೊರೆ ಬೇರಾವುದೂ ಇಲ್ಲ. ಹನುಮಂತ, ನೀನು ಮಹಾಭಾಗ್ಯಶಾಲಿ. ಸೀತಾರಾಮರ ಸಂಪೂರ್ಣ ಕೃಪೆಗೆ ಪಾತ್ರನಾದ ನೀನು ಪುಣ್ಯವಂತ. ನನ್ನ ಅತ್ತಿಗೆ ನಿನಗೆ ಕೊಟ್ಟಿರುವ ಮುತ್ತಿನ ಹಾರ ನಿನಗೆ ಸಿಕ್ಕ ಅತಿ ದೊಡ್ಡ ಉಡುಗೊರೆ. ನಿನ್ನ ಮಾತು ನಿಜ. ರಾಮಚಂದ್ರ ಮತ್ತು ಸೀತಾದೇವಿಯ ಕೃಪೆಗಿಂತ ದೊಡ್ಡ ಉಡುಗೊರೆ ಬೇರಾವುದೂ ಇಲ್ಲ. ಈ ಹಾರ ಕೂಡ ನನ್ನ ಕೊರಳಿಗೆ ಅಲಂಕಾರವಲ್ಲ, ದೈವ ಸ್ವರೂಪರಾದ ಸೀತಾರಾಮರಿಗೆ ಅಲಂಕಾರವಾಗುತ್ತದೆ. ಹನುಮಂತ, ನಿನ್ನ ಮಾತು ಒಗಟಿನಂತಿದೆ. ಅದೇನೆಂದು ಬಿಡಿಸಿ ಹೇಳು ಮಾರುತಿ. ಭರತಕುಮಾರ, ದೈವ ಸ್ವರೂಪರಾದ ಸೀತಾರಾಮರು
ಸದಾ ನನ್ನ ಹೃದಯಾಂತರಾಳದಲ್ಲಿ ಇದ್ದು ಅನುಗ್ರಹಿಸುತ್ತಿದ್ದಾರೆ. ನೀನೇ ನೋಡು. ಅದ್ಭುತ, ಅಮೋಘ, ಅನುಪಮ. ಭಗವಂತ ಮತ್ತು ಭಕ್ತನ ಅಪರೂಪದ ಸಂಬಂಧವನ್ನು ನೋಡಿದಿರ. ಮಹಿಮೆಯಲ್ಲಿ, ಪರಾಕ್ರಮದಲ್ಲಿ ಯಾರಿಗೆ ಯಾರೂ ಕಡಿಮೆ ಇಲ್ಲ. ಒಬ್ಬ ಭಕ್ತನಂತೆ ವಿನೀತನಾಗಿ ಬಾಗುತ್ತಾನೆ, ಇನ್ನೊಬ್ಬ ಅವನನ್ನು ಕೀರ್ತಿ ಅಕ್ಕರೆಯಿಂದ ಆಲಂಗಿಸಿಕೊಳ್ಳುತ್ತಾನೆ. ಇದೊಂದು ಅಪರೂಪವಾದ ಸಮ್ಮಿಲನ. ಶ್ರೀರಾಮನಂತ ಭಗವಂತನಿಲ್ಲ, ಹನುಮಂತನಂತ ಭಕ್ತನಿಲ್ಲ. ಅದು ಸತ್ಯವಾದ ಮಾತು. ಅಖಂಡ ಬ್ರಹ್ಮಚಾರಿಯು ಅಪರಿಮಿತ ಬಲವಂತನೂ ಆದ ಹನುಮಂತನಂತಹ ಭಕ್ತ ಶ್ರೀರಾಮನ ಭಾಗ್ಯ. ಹೌದು, ಒಮ್ಮೊಮ್ಮೆ ಭಕ್ತನಿಂದ ಭಗವಂತನು, ಭಗವಂತನಿಂದ ಭಕ್ತನು ಎಂಬ ಜಿಜ್ಞಾಸೆಯೂ ಮೂಡುತ್ತದೆ. ಎರಡೂ ಸತ್ಯವೇ ಅಲ್ಲವೇ? ಭಕ್ತರೇ ಇಲ್ಲದ ಮೇಲೆ ಭಗವಂತನನ್ನು ಗುರುತಿಸುವುದು ಯಾರು? ಭಗವಂತನೇ ಇಲ್ಲದೆ ಭಕ್ತರು ಆರಾಧಿಸುವುದು ಯಾರನ್ನು? ಏನೇ ಆಗಲಿ, ಸೀತಾದೇವಿಯ ಮೂಲಕ ಶ್ರೀರಾಮಚಂದ್ರನು ಹನುಮಂತನ ಮಹಿಮೆಯನ್ನು ಲೋಕಕ್ಕೆ ತೋರಿಸಿಕೊಟ್ಟಿದ್ದಾನೆ. ಮುಂದೆ ಶ್ರೀರಾಮನ ಆಳ್ವಿಕೆಯಲ್ಲಿ ಅವನ ಪ್ರಜೆಗಳು ಎಂಥ ಗುಣವಂತರಾಗುತ್ತಾರೆಂದು ನಾವು ಈಗಲೇ ಊಹಿಸಬಹುದು. ಸಭಾಸದರೇ, ಅಯೋಧ್ಯೆಗೆ ಬಹಳ ಸಮೀಪದಲ್ಲಿರುವ ನಿಷಧ ರಾಜ ಗುಹ ನಮ್ಮ ನಿಷ್ಠಾವಂತ ಸಾಮಂತ. ರಾಮಚಂದ್ರ ಪ್ರಭುವಿನ ಮೇಲೆ ಅಪಾರವಾದ ಪ್ರೀತಿ ಅಭಿಮಾನ. ಗುಹರಾಜ ಈಗ ಬಂದು ಉಡುಗೊರೆಯನ್ನು ಸ್ವೀಕರಿಸಬೇಕು. ಮಿತ್ರ ಗುಹ, ನಿನ್ನ ಹೃದಯಪೂರ್ವಕವಾದ ಆತಿಥ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಶ್ರೀರಾಮ ತೆರಳಿದ ಕಾಡಿಗೆ ಕತ್ತಲಾಯ್ತು ಅಯೋಧ್ಯೆಗೆ. ಪ್ರಿಯ ಪ್ರಜಾಜನರೇ, ಗಂಗಾ ತೀರದ ಶೃಂಗಬೇರಪುರದ ನಿಷಾದರಾಜ ಗುಹ ನನಗೆ ಅತ್ಯಂತ ಪ್ರೀತಿ ಪಾತ್ರ, ಆತ್ಮೀಯ ಮಿತ್ರ. ನಾನು ಸೀತಾ ಲಕ್ಷ್ಮಣರೊಡನೆ ವನವಾಸಕ್ಕೆ ಹೊರಟಾಗ ಈ ಪುಣ್ಯಾತ್ಮನೇ ತನ್ನ ನಾವಿಯ ಮೂಲಕ ನಮ್ಮನ್ನು ಗಂಗಾ ನದಿಯನ್ನು ದಾಟಿಸಿದ. ಆ ಉಪಕಾರವನ್ನು ನಾನು ಎಂದೆಂದೂ ಮರೆಯಲಾರೆ. ಪ್ರಿಯ ಜನರೇ, ಪುರುಷೋತ್ತಮನಾದ ರಾಮಚಂದ್ರನ ಪ್ರೀತಿ ಅಭಿಮಾನಕ್ಕೆ ಪಾತ್ರನಾದ ನಾನು ಮಹಾಪುಣ್ಯವಂತ, ಮಹಾಭಾಗ್ಯವಂತ. ನಾನು ಯಾವ ಉಪಕಾರವನ್ನೂ ಮಾಡಿಲ್ಲ. ಅಶ್ರಿತನಾದ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ ಅಷ್ಟೇ.